ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಇವತ್ತು ನಾವು ನಮ್ಮ ಒಂದು ಹತ್ರ ಬಂದಿದ್ದೀವಿ. ನಾವು ಹೆಂಗೆ ಬಂದಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಎಲ್ರಿಗೂ, ನಾವಿವತ್ತು ಹೊಲ ಕುಯ್ಸಕ್ಕೆ ಬಂದಿದ್ದೀವಿ. ಏನಿದು ಅಡುಗೆ ಚಾನಲಲ್ಲಿ ಈ ವಿಡಿಯೋ ಅಂದ್ಕೊಂಡ್ರಾ? ನಾವು ಹೊಲ ಕುಯ್ಸಕ್ಕೆ ಹೋಗಿದ್ವಿ, ಅದರದ್ದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಗುಡ್ಸ್ಲು ಹಾಕ್ತಾಯಿದ್ದೀವಿ ನಾವಿವಾಗ. ನಾವು ಸಿಟಿಯಿಂದ ಅಲ್ಲಿ ಹೋದಾಗ ನೆರಳಿಗಾಗಲಿ, ಊಟ ಮಾಡೋಕ್ಕಾಗಲಿ, ನೀರು ಇಟ್ಕೊಳ್ಳೋಕ್ಕೆ ಎಲ್ಲ ಬೇಕಲ್ವ ಜಾಗ, ಅದಕ್ಕೆ ನೆರಳು ಮಾಡ್ಕೊತಾ ಇದ್ದೀವಿ. ವಿಡಿಯೋ ಇಂಟ್ರೊಡಕ್ಷನ್ ಕೊಟ್ಟಿದ್ದು ನನ್ನ ದೊಡ್ಡ ಮಗಳು. ನನ್ನ ಚಿಕ್ಕ ಮಗಳಿಗೆ ಈ ಥರ ಗುಡ್ಸ್ಲು ಹಾಕಿ ಒಂದು ನೈಟ್ ಇರಬೇಕು ಅನ್ನೋದೊಳಗೆ ತುಂಬ ಇಷ್ಟ. ಫೈರ್ ಕ್ಯಾಂಪ್ ಎಲ್ಲ ಮಾಡಬೇಕು ಅಂತ. ನೆನ್ನೆನೇ ಇದನ್ನು ನಾವು ಕಡ್ಡಿಗಳನ್ನೆಲ್ಲ ಕಡ್ಕೊಂಬಂದ್ವಿ. ಎಷ್ಟೊಂದು ಕಡ್ಡಿಗಳನ್ನ ಅವಳೇ ಪಕ್ಕದಲ್ಲಿ ಒಂದು ತೋಟ ಥರ ಇತ್ತು, ಅಲ್ಲಿಂದ ಅವಳೇ ಎತ್ಕೊಂಬಂದಾಕ್ಬಿಟ್ಲು. ಒಂದು ನೈಟ್ ಇಲ್ಲಿ ಇರಬೇಕು ಈ ಥರ ಮಾಡಿ ಅಂತ. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಕಟ್ಟುತ್ತಾಯಿದ್ರಿ. ಪ್ರತಿ ವರ್ಷ ನಮ್ಮ ಅತ್ತೆ ಮಾವನೇ ಬಂದು ಇದೆಲ್ಲ ಮಾಡಿ ರಾಗಿ ಎಲ್ಲ ತೊಗೊಂಡು ಬಂದ್ಬಿಡೋರು. ಈ ಸತಿ ನಾವು ಬಂದಿದ್ದೀವಿ ಒಂದು ನೈಟ್ ಇರೋಣ ಅಂದ್ಬಿಟ್ಟು. ನೋಡಿ, ಅವಳು ಫ್ಲವರ್ ಎಲ್ಲ ಕಿತ್ಕೊಂಬಂದು ಪಕ್ಕದಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾಳೆ. ಅವಳಿಗೆ ತುಂಬಾ ಇಷ್ಟ ಇದೆಲ್ಲ. ಅವಳಿಂದ ಇವಾಗ ನಾವೆಲ್ಲ ಒಂದು ನೈಟ್ ಇಲ್ಲಿರಬೇಕು, ಫೈರ್ ಕ್ಯಾಂಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಏನು ಮಾಡ್ತೀವಿ ಅಂತ. ನೋಡಿ, ಗುಡ್ಸ್ಲು ಎಲ್ಲ ಕಟ್ತಾ ಇದ್ದೀವಿ. ಕಡ್ಡಿ ಎಲ್ಲ ಕಟ್ಟಾಗಿದೆ. ಇವಾಗ ಟಾರ್ಪಲ್ ಹಾಕಬೇಕು. ಊರಲ್ಲಿ ಮನೆ ಇದೆ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಹೊಲಕ್ಕೂ ಮನೆಗೂ. ಅವಳು ಕೇಳ್ತಾ ಇಲ್ಲ, ಒಂದು ನೈಟ್ ಇಲ್ಲೇ ಇರಬೇಕು ಅಂತ ಅವಳು ಆಸೆ ಪಡ್ತಾ ಇದ್ದಾಳೆ. ನೋಡಿ, ಇದು ನಮ್ಮದು ಹೊಲ. ನಾಳೆ ಹೊಲ ಕುಯ್ತೀವಿ. ಮಿಷಿನ್ ಬರುತ್ತೆ, ಟ್ಯಾಕ್ಟ್ರಿ. ಅದಕ್ಕೆ ನಾವು ಗುಡ್ಸ್ಲು ಹಾಕ್ತಿದ್ದೀವಿ. ಯಾಕೆ ಹೇಳಿ ಗುಡ್ಸ್ಲು? ನಾವು ಇಲ್ಲಿ ಬಂದಾಗ ಊಟ ಯಾಕಂದರೆ ಊಟ ತಿಂದೆಲ್ಲ ಮಾಡಬೇಕು, ಅದಕ್ಕೆ ಗುಡ್ಸ್ಲು ಹಾಕಿ. ಬಿಸಿಲಾದಾಗ ಇಲ್ಲಿರೋಕ್ಕೆ. ನೋಡಿ, ಇವಳೇ ನಮ್ಮ ಅಕ್ಕ. ಇವಾಗ ಇವ್ರು ವಿಡಿಯೋ ಮಾಡ್ತಾರೆ. ತಗೋ, ನೀನೇ ಮಾಡ್ಕೋ ಹೋಗು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ನಮ್ಮಮ್ಮ, ಅವರು ರೆಡ್ ಶರ್ಟ್ ನಮ್ಮ ಪಪ್ಪ, ಆಮೇಲೆ ಅವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ತಾತ. ನಮ್ಮ ಅಕ್ಕಂಗೆ ಫೋನ್ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡವಳೆ. ನೋಡಿ ಗೈಸ್, ಊಟ ಎಲ್ಲ ತಂದಿದ್ದೀವಿ, ಬ್ಯಾಗಲ್ಲಿದೆ. ಆಮೇಲೆ ತಿನ್ನೋದು. ಇದು ಏನು ಗಿಡ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಮುಳ್ಳು ಇರುತ್ತೆ. ಇದ್ರ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ವಾ? ಎಷ್ಟೊಂದು ಫ್ಲವರ್ ಇದೆ. ಮತ್ತು ಆರೆಂಜ್ ಕಲರು ಇದೆ, ಆರೆಂಜ್ ಎರಡು ಮಿಕ್ಸ್ ಐತೆ ಅಲ್ವಾ? ನಮ್ಮದೇ ಹೊಲ. ನೋಡಿ, ಅಲ್ಲೊಂದು ಹೊಂಗೆ ಮರ ಕಾಣಿಸ್ತಾ ಇದೆ. ಅಲ್ಲೇ ನಾವು ಯಾವಾಗಲೂ ಬಂದಾಗ ನೆರಳಲ್ಲಿ ಅಲ್ಲೇ ಇರ್ತೀವಿ. ನೋಡಿ, ಇದು ನಮ್ಮದು ಹಿತ್ತಲು. ಇಲ್ಲಿ ಕಾಳು ಗಿಡಗಳನ್ನ ಹಾಕಿದ್ದೀವಿ. ಅವರೆಕಾಳು, ತೊಗರಿಕಾಳು ಹಾಕಿದ್ದೀವಿ. ಗಿಡ ಅದೆಲ್ಲ ಏನು? ತೊಗರಿಕಾಳು. ಅದು ಸಾಕು, ನಮ್ಮ ಮನೆಗೆ ಬೆಳೆಸಿದ್ವಿ. ಸಾಂಬಾರ್ಗಾದ್ರೆ ಎಲ್ಲ ಅಷ್ಟು ಕಿತ್ಕೊಂಡು ಹೋದ್ವಿ. ಸಕ್ಕದಾಗಿತ್ತು ಟೇಸ್ಟ್. ನೋಡಿ, ಇವಾಗ ಗುಡ್ಸ್ಲು ಹಾಕಿದ್ದೆಲ್ಲ ಒಂದು ಹಂತಕ್ಕೆ ಬಂದಿದೆ. ಊಟ ಮಾಡೋಣ ಅಂತ ಕುತ್ಕೊಂಡಿದ್ವಿ. ನೆರಳಿಗೋಸ್ಕರ ಅಲ್ಲಿ ಒಂದು ಟಾರ್ಪಲ್ ಥರದ ಚೀಲದಿತ್ತು, ಅದು ಹಾಕ್ಕೊಂಡು ನೆರಳು ಮಾಡಿಕೊಂಡು ಮನೆಯಿಂದನೇ ಕಾಳು ಸಾರು ಮುದ್ದೆ ಎಲ್ಲ ಮಾಡ್ಕೊಂಡು ತಂದಿದ್ದೆ. ಇವಾಗಿಗೆ ಅದನ್ನೇ ತಿಂತಾ ಇದ್ದೀವಿ. ಆವಾಗಲೇ ನಾವು ಹೊಂಗೆ ಮರ ತೋರಿಸಿದ್ವಲ್ಲ, ಅಲ್ಲಿ ನೆರಳು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬಂದಾಗ ನಾವು ಅಲ್ಲೇ ಊಟ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಹೊಲ ಎಲ್ಲ ಇರೋದ್ರಿಂದ ಮಕ್ಕಳು ಓಡಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಕ್ಕದಲ್ಲಿ ಜಾಗ ಚೆನ್ನಾಗಿದೆ, ರಾಗಿ ಎಲ್ಲ ಒಣಗಿಸ್ಬೋದು, ದೊಡ್ಡದಾಗಿದೆ ಜಾಗ ಅಂದ್ಬಿಟ್ಟು ಇಲ್ಲೇ ಗುಡ್ಸ್ಲನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಹಾಕದ್ ತಂದ್ಬಿಡೋದು ತಗೋ. ಇದು ಕಟ್ಟ ತಾಂಬಂದ್ಬಿಡೋದು ಕಟ್ಟ. ನಿಮಗೆ ನಮ್ಮ ಪಕ್ಕ ಅಂದರೆ ನಮ್ಮ ಸುತ್ತಮುತ್ತ
ಆ ಥರ ಇದೆ ಅಂತ ತೋರಿಸ್ತೀವಿ. ಬನ್ನಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇದು ನಮ್ಮ ಹೊಲ ಅಂದರೆ ಇದಲ್ಲ, ಇದು ನಮ್ಮ ಸುತ್ತಮುತ್ತ ಇದೆ. ಈಗ ನಾವು ಈ ಥರ ಹಾಕ್ಕೊಂಡಿದ್ವಿ, ಟೆಂಟ್ ಹಾಕ್ಕೊಂಡಿದ್ವಿ. ಕ್ಲೌಡ್ ಹೆಂಗಿದೆ ಯಾವ ಬಿಸಿಲು ನೋಡಿ, ಚೆನ್ನಾಗಿ ಬಂದು ನಿಮ್ಗೆ ಇಲ್ಲೊಂದು ಇನ್ನೊಂದು ಬ್ಯೂಟಿಫುಲ್ ಫ್ಲವರ್ ತೋರಿಸ್ತೀನಿ. ಅದೇ ಫ್ಲವರ್ ತುಂಬ ಚೆನ್ನಾಗಿದೆ. ನನಗೆ ಫ್ಲವರ್ ಅಂದರೆ ತುಂಬ ಇಷ್ಟ. ಚೆಂದ ಇದೆ, ಮುಟ್ಟಿದ್ರೆ ಮುನ್ನಿ ಆ ಗಿಡ. ಸಾರಿ ಫ್ರೆಂಡ್ಸ್, ಇವತ್ತು ಮಿಷಿನ್ ಬಂದಿಲ್ಲಂತೆ. ಅದೆಲ್ಲ ಹೊಲ ಇಲ್ಲ ಇದು ಮಾಡೋಕ್ಕೆ ಮಿಷಿನ್ ಬಂದಿಲ್ಲ. ಸೊ ನಾಳೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಇವತ್ತು ಬಂದಿಲ್ಲ. ಆ್ಯಂಡ್ ಇವ್ರು ನನ್ನ ತಂಗಿ. ಹಾಯ್ ಫ್ರೆಂಡ್ಸ್, ಹಾಯ್. ಬರೀ ಡೌಗಳು ನಿಂದು. ನಿಮಗೆ ಗೊತ್ತು ನನ್ನ ಹೆಸರೇನಂತ? ನನ್ನ ಹೆಸರು ತನ್ಮಯ್ಯ, ಹಾಗೆ ನಮ್ಮ ಅಕ್ಕನ ಹೆಸರು ದರ್ಶಿನಿ. ನೋಡಿ, ಒಲೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟವ್ ಎಲ್ಲ ತಂದಿಲ್ಲ ನಾವು. ಒಲೆಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಡುಗೆ ಮಾಡ್ಕೊಂಡ್ರೆ ಅಂತ ಗ್ಯಾಸ್ ಸ್ಟವ್ ಏನೂ ತಂದಿಲ್ಲ. ನನ್ನ ಮಗಳೇನೋ ಇಲ್ಲಿ ಕಿತಾಪತಿ ಮಾಡ್ಕೊಂಡವಳೆ. ಪೊರ್ಕೆ ಕಡ್ಡಿದು ಹೂಗಿರುತ್ತಲ್ಲ, ಅದನ್ನೆಲ್ಲ ತಲೆಗೆ ತುಂಬಿಸ್ಕೊ ಬಂದ್ಬಿಟ್ಟಿದ್ಲು. ತೆಗಿತಾ ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಟ್ಟೆ ಹಾಕಿದ್ದೀವಿ, ನಾವೇ ಮಾಡಿದ್ದು. ನೋಡಿ, ಇಲ್ಲಿ ನಮ್ಮ ಅಕ್ಕ ಬರೀತಿದ್ದಾರೆ. ಒಂದು ನಿಮಿಷ ನೋಡಿ, ಹೋಮ್ವರ್ಕ್ ಎಲ್ಲ ಇಲ್ಲಿಗೆ ತಂದಿದ್ದು ನಮ್ಮ ಅಕ್ಕ ಬರೀತಿದ್ದಾರೆ. ಮತ್ತು ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ನಮ್ಮದು ಬ್ಯಾಗು ಮತ್ತು ಬುಕ್ಸ್ ಎಲ್ಲ ಇಲ್ಲೇ ತಗೊಂಡು ಬಂದಿದ್ದೀವಿ. ಕೂಡ ಅಲ್ಲೇನೋ ಮಾಡೋಕ್ಕೋಗಿ ಕೈಗೆ ಕುಡ್ಲು ಹಾಕೊಂಡ್ಬಿಟ್ಟವಳೆ, ಗಾಯ ಆಗ್ಬಿಟ್ಟೈತೆ. ಅದಕ್ಕೆ ಸೊಂಡೆ ಕೊಪ್ಪಕ್ಕೆ ಹೋಗಿದ್ವಲ್ಲ, ಇವಾಗ ಪ್ಲಾಸ್ಟರ್ ತಂದಿದ್ದೀನಿ, ಹಾಕ್ತಾ ಇದ್ದೀನಿ. ನೋವ್ತೈತಾ? ಇವಳು ತೀಟೆ ಸ್ವಲ್ಪ ಕುಡ್ಲು ತಂಡಿ ಕೆಲಸ ಮಾಡೋಕ್ಕೆ ಹೋಗಿದ್ಲು, ಅದಕ್ಕೆ. ಎಲ್ಲ ಮುಗೀತು, ಊಟನೂ ಆಯಿತು, ಪಾತ್ರೆ ತೊಳಿತಾ ಇದ್ದೀವಿ. ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನನ್ನ ಮಗಳದ್ದು ಫೇವ್ರೆಟ್ ಪಾರ್ಟು ಫೈರ್ ಕ್ಯಾಂಪು ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ಅವಳು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು. ಮಕ್ಕಳು ಕಾಣಿಸ್ತಿಲ್ಲ, ಮಕ್ಕಳು ಟಾರ್ಚ್ ಹಾಕ್ಲ ಅವರಿಗೆ. ಓಕೆ, ಇವಾಗ ಮಲ್ಕೊಳ್ಳೋ ಟೈಮ್ ಆಯಿತು. ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಮಕ್ಕಳು ಒಂದು 7:30 ಆಗಿತ್ತೇನೋ, ಅಷ್ಟರಲ್ಲಾಗಲೇ ಎದ್ಬಿಟ್ಟು ಹೊರಗಡೆ ಎಲ್ಲ ಓಡಾಡ್ಕೊಂಬಂದರು. ಒಂದು ರೌಂಡು ಚಳಿ ಆಗಿಬಿಡ್ತು, ಮತ್ತೆ ಬಂದು ಒಳಗಡೆ ಕೂತ್ಕೊಂಡಿದ್ದಾರೆ. ಚಳಿಗೆ ಕಾಫಿ, ಟೀ, ಹಾಲು ಮಾಡೋಕ್ಕೆ ರೆಡಿ ಮಾಡಬೇಕು. ಬನ್ನಿ, ಹಾಲು ಕಾಯಿಸ್ತಾ ಇದ್ದೀನಿ. ಚಳಿ ಅಲ್ವಾ, ಕಾಫಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾ ಇದ್ದೀನಿ. ಒಲೆಯಲ್ಲಿ ಟೀ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ವ? ನಿಮಗೆಲ್ಲ ಯಾರಿಗೆ ಟೀ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಏನಾಗ್ತದೆ? ಟಿಫನ್ ಎಲ್ಲ ಮುಗೀತು ನಮ್ಮದು. ಆಲ್ರೆಡಿ 10 ಗಂಟೆ ಆಗಿದೆ. ಇವಾಗ ಮಿಷಿನ್ ಬಂದು ಹೊಲ ಕುಯ್ತಾ ಇದೆ. ಹೊಲದೊಳಗೆ ಏನೇನೆಲ್ಲ ಪ್ರಾಣಿಗಳಿರ್ತವೆ ನೋಡಿ. ಒಂದು ಫ್ರಾಗು ಇದೆ ಇಲ್ಲಿ. ರಾಗಿ ಎಲ್ಲ ಕುಯ್ದು ತಂದು ಹಾಕ್ತಾ ಇದ್ದಾರೆ. ನನ್ನ ಮಗಳು ಇಲ್ಲೇನೋ ಆಟ ಆಡ್ತಾ ಇದ್ದಾಳೆ, ತೀಟೆ ಕೆಲಸ ಮಾಡಿಕೊಂಡು. ಏನು ಮಾಡ್ತಿದ್ದೀಯ ಮಗಳೇ? ಹೌದಾ? ನಿಮ್ಮ ಅಕ್ಕ ಏನು ಮಾಡ್ತೈತೆ? ಅದು ಭೂಮಿ ಒಳಗಡೆ ಹೋಗ್ಬೇಕಲ್ಲ, ನೆಲದೊಳಗಡೆ, ಅದಕ್ಕೆ ಕಲ್ಲಲ್ಲಿ ಕುತ್ತೈತೆ. ಗೊಂತು ಮಗಳೇ ಅದು. ನನಗೆ ಗೊತ್ತಿರಲಿಲ್ಲ ಕಣ. ಈ ಕಡೆ ನೋಡು ಒಂದ್ಸತಿ ಹೋಗಿ. ಹಾಯ್. ನೋಡಿ ನೀನು ಅಕ್ಕಪಕ್ಕ. ರಾಗಿ ಎಲ್ಲ ಒಣಗಿದ್ಮೇಲೆ ತೂರ ಮಿಷಿನ್ ಬಂದಿತ್ತು, ತೂರ್ತಾ ಇದ್ದಾರೆ.
ಹಂಗೆ ತೂರಿ ತೂರಿ ರಾಗಿನೆಲ್ಲ ಮೂಟೆ ಕಟ್ಟಿ ಹಾಕ್ತಾ ಇದ್ದಾರೆ. ಈ ಮಿಷಿನಲ್ಲಿ ತೂರೋದ್ರಿಂದ ರಾಗಿಲಿ ಒಟ್ಟು ಕಡ್ಡಿ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ, ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಮಿಷಿನಿಗೆ ತಗೊಂಡೋಗಿ ಮಾಡಿಸ್ಕೊಬೋದು ಡೈರೆಕ್ಟಾಗಿ. ಬಿಡ್ಕೋ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಮಗ ಈ ಕಡೆಗೆ ತಿರ್ಸ್ಬೇಕು ತಾನೆ. ಎದು ತಲೆ ಕಾಣಿಸುತ್ತೆ. ಒಳಗಡೆ ಮಂಡ್ಲು ದಾವ್ ಸೇರ್ಕೊಂಬಿಟ್ಟಿತ್ತು. ಬೆಂಕಿ ಇಟ್ಟು ಸುಡ್ತಾ ಇದೀವಿ ಅದನ್ನು. 1.5 ಹುಲ್ಲು ಫುಲ್ಲು ವೇಸ್ಟು. ಹುಲ್ಲು ತುಂಬ ಜನ ಬಂದರೆ ಫುಲ್ಲು ಗಾಡಿ. ಬಡಾಳಿದೀವಿ ಏನಾಗಲ್ಲ ಬರ. ಆಮೇಲೆ ಬಡಾಳ್ ನಾವು ಕ್ರಿಕೆಟ್ ಎಲ್ಲ ಆಡಿದ್ದಾಯ್ತು. ರಾಗಿನೂ ಎಲ್ಲ ತಗೊಂಡೋಗಿ ಊರಲ್ಲಿರೋ ಮನೆಗೆ ಎಲ್ಲ ಆಯ್ತಲ್ಲ. ಸಂಜೆ ಆಯಿತು. ಇವಾಗ ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಓಕೆ, ಬಾಯ್. ಬರಮ್ಮ ಚಪ್ಲಿ ಮಕ್ಕಳ ಎಲ್ಲ ಬಾಯ್ ಹೇಳ್ರು.